ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಬಾಳೆಕಾಯಿದು ಹುಳಿ ಮಾಡ್ತಾಯಿದ್ದೀನಿ, ಅಂದರೆ ಸಾರು. ಅದಕ್ಕೆ ಬಾಳೆಕಾಯಿ 2 ತೊಗೊಂಡಿದ್ದೀನಿ. ಸ್ಕಿನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು, 2 ಟೊಮೆಟೊ, ಕರಿಬೇವು, ಒಂದು ಸ್ವಲ್ಪ ಕುಕ್ಕಾಗಿರೋ ಬೇಳೆ ಬೇಯಿಸ್ಬಿಟ್ಟಿದ್ದೀನಿ ಆಗಲೇ, ತೆಂಗಿನಕಾಯಿ ಒಂದು ಸ್ವಲ್ಪ, ಜೀರಿಗೆ, ಬೆಲ್ಲ, ಇಂಗು, ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಅರಿಶಿನ, ಸಾಂಬಾರು ಪುಡಿ, ಎಕ್ಸ್ಟ್ರಾ ಖಾರದ್ದು chili powder. Hi guys, welcome to the channel. Today I am making raw banana curry, like a liquid that can be eaten with rice. For that I have taken 2 raw bananas. This is tamarind soaked in water, tomato, 2 tomatoes, curry leaves, cooked dal, coconut, grated coconut, fresh cilantro, asafoetida, cumin seeds, jaggery, sambar powder, extra spicy chili powder and turmeric, and some salt I'll be taking. ಸ್ವಲ್ಪ ಉಪ್ಪು ತಗೊಳ್ತಾ ಇದ್ದೀನಿ. And then in the end we have to give the tempering. Right now I'll keep this one on the stove to cook because dal is already cooked. This we have to cook it. This is still raw. ಇದು ಇವಾಗ ಬೇಯಿಸೋಕೆ ಇಡ್ತೀನಿ. ಕುಕ್ ಆಗಿಲ್ಲ, ಇದು ರಾ ಇದೆ. ಅದರಿಂದ ಅಷ್ಟರಲ್ಲಿ ಟೊಮೆಟೊ, ಕೊತ್ತಂಬರಿ ಹೆಚ್ಚಾಗಿದೆ. ಟೊಮೆಟೊ ಒಂದು ಹೆಚ್ಚಿಟ್ಕೊತೀನಿ. ಇದು ಅಷ್ಟರಲ್ಲಿ ನೆಂದಿರುತ್ತೆ. ದಿಸ್ ವಿಲ್ ಆಲ್ಸೋ ಬಿ ಸೋಪ್. ವಿ ಹ್ಯಾವ್ ಟು ಯೂಸ್ ಜಸ್ಟ್ ದ ವಾಟರ್. ವಿ ಹ್ಯಾವ್ ಟು ಸ್ಕ್ವೀಸ್ ಇಟ್ ಔಟ್ ದ ಅನ್ವಾಂಟೆಡ್ ಸ್ಟಫ್ ಆ್ಯಂಡ್ ಥ್ರೋ ಇಟ್. ಇದು ಬರೀ ಜ್ಯೂಸ್ ಮಾತ್ರ ತೊಗೊತಾ ಇರೋದು. ಕೋಕೋನಟ್ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. I'll be grinding this coconut little bit like a paste with little bit of water. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. Now I'll be adding salt to cook. And some asafoetida and ಜೀರಾ, ಇಂಗು ಮತ್ತು ಜೀರಿಗೆ ಹಾಕಿದೆ. ಒಂದೇ ಒಂದು ಕರ್ಬೇವಿನ ಸೊಪ್ಪು, ಓನ್ಲಿ 1 ಕರಿ ಲೀಫ್ಸ್. ಅಲ್ಲಿ ಬ್ರೇಕ್ ಇಟ್ ಆ್ಯಂಡ್ ಪುಟ್ ಇಟ್, ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ ವಾಸನೆ ಬಿಟ್ಕೊಳ್ಳಿ ಅಂತ, ಜಸ್ಟ್ ಟು ಗಿವ್ ದ ಲಿಟಲ್ ಬಿಟ್ ಆಫ್ ಸ್ಮೆಲ್. ನಾವು ಲೆಟ್ ದಿಸ್ ಒನ್ ಕುಕ್. ಟು ದಿಸ್ ಆಫ್ಟರ್ ಕುಕ್ ವಿಲ್ ಆ್ಯಡ್ ದ ರಿಮೈನಿಂಗ್ ಸ್ಟಫ್ಸ್. ಕಟ್ ಮಾಡಿದಾಯಿತು. ಇದನ್ನು ಹಾಕ್ತೀನಿ ಅದ್ರ ಜೊತೆ ಕುಕ್ ಆಗೋಕ್ಕೆ. I'll be adding this one also with the raw bananas. ನೆಕ್ಸ್ಟ್ ಇವಾಗ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಹೊತ್ತು ಸೋಕ್ ಆಗಲಿ. ಲೆಟ್ ಇಟ್ ಸೋಕ್ ಫಾರ್ ಫ್ಯೂ ಮಿನಿಟ್ಸ್, ದೆನ್ ವಿಲ್ ಗ್ರೈಂಡ್ ಇಟ್. ದಿಸ್ ಇಸ್ ಸ್ಟಿಲ್ ಹ್ಯಾಪ್ನಿಂಗ್. ದಿಸ್ ವಿಲ್ ಟೇಕ್ ಅನದರ್ 10 to 15 minutes. ಲೆಟ್ ಇಟ್ ಕುಕ್. ಇದು ಒಂದು 10-15 ನಿಮಿಷ ಬೇಕು ಕುಕ್ ಆಗೋಕ್ಕೆ. ಕುಕ್ ಆಗಲಿ. ಕುಕ್ ಆಗಿದೆ. ಇವಾಗ ನಾವು ವಿಲ್ ಬಿ ಆ್ಯಡಿಂಗ್ ದಾಲ್. ಬೇಳೆ ಹಾಕೋಣ. ಪೌಡರ್ಸ್ ಎಲ್ಲ ಹಾಕೋಣ. ಸಿಲಾಂಟ್ರ, ಕೊತ್ತಂಬರಿ ಸೊಪ್ಪು, ಬೇವಿನ ಹಾಕಿದ್ದೀನಿ. ಬೇವಿನ ಸೊಪ್ಪು, ಕರಿಬೇವು ಸೊಪ್ಪು. ಈಗ ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕಬೇಕು. ಇವಾಗ ಕೋಕೋನಟ್ ಗ್ರೈಂಡ್ ಮಾಡಿರೋದು ಇದಿಷ್ಟು ಹಾಕೋಣ. ಈಗ ಒಂದು ರೌಂಡ್ ಕುದಿಯೋಕ್ಕೆ ಬಿಡಬೇಕು, ಮಿಕ್ಸ್ ಮಾಡಿಬಿಟ್ಟು. ಐ ಜಸ್ಟ್ ಆ್ಯಡೆಡ್ ದ ಕೋಕೋನಟ್ ಗ್ರೈಂಡೆಡ್ ಪೇಸ್ಟ್. I'll be mixing it right now and allow it to cook for another 5 minutes. Then we'll be giving the tempering. ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಆಫ್ ಮಾಡ್ಬೋದು. ಜಸ್ಟ್ ಟೇಸ್ಟ್ ಇಟ್ ಫಾರ್ ದ ಸಾಲ್ಟ್, ಇಫ್ ಇಟ್ಸ್ ಕರೆಕ್ಟ್. ಉಪ್ಪು ಸರಿ ಇದೆಯಾ ಅಂತ ಒಂಚೂರು ಚೆಕ್ ಮಾಡಿಬಿಡ್ಬೇಕಷ್ಟೆ. You can eat this with dosa, chapati, rice, puri, anything. If you may
put little bit less water, you can eat it with the chapati and all. If you add more, then you can eat only with the rice. ನೀರು ಕಮ್ಮಿ ಹಾಕಿದ್ರೆ ಚಪಾತಿ ಜೊತೆಲಿ, ಪೂರಿ ಜೊತೆಲಿ, ದೋಸೆ ಜೊತೆಲಿ ಎಲ್ಲದ್ರ ಜೊತೆಲಿ ತಿನ್ಬೋದು. ಇಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ರೈಸ್ ಜೊತೆಲಿ ತಿನ್ಬೋದು. ಇದು ಲಂಚಿಗೆ ನನಗೆ ಇಷ್ಟು ಸಾಕು, 3 ಪೀಪಲ್ಗೆ ಅಷ್ಟೇ. ನಮ್ಮ ಮನೆಯಲ್ಲಿ ನನ್ನ ಮಗ ಕಾಲೇಜಲ್ಲಿ ಅಲ್ಲ ಒಂದು ಹೊಸ ಅಪಾರ್ಟ್ಮೆಂಟಲ್ಲಿದ್ದಾನೆ. ಸೊ ಅದರಿಂದ ಇದು ಬರೀ 3 ಜನಕ್ಕೆ ಮಾತ್ರ. ದಿಸ್ ಇಸ್ ಜಸ್ಟ್ ಫಾರ್ 3 ಪೀಪಲ್. ವಿ ವಿಲ್ ಬಿ ಈಟಿಂಗ್ ಫಾರ್ ದ ಲಂಚ್ ಫಾರ್ ರೈಸ್. ಅದಾಗಿದೆ. ಈಗ ಇದನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಗ್ಗರಣೆ, ಟೆಂಪ್ರಿಂಗು ಎಂಡಲ್ಲಿ. ಇವಾಗ ಕುದೀತಾ ಇದೆ, ಇವಾಗ ಆಫ್ ಮಾಡ್ಬೋದು. ಇಟ್ಸ್ ಆಲ್ರೆಡಿ ಬಾಯ್ಲಿಂಗ್, ಸೊ ನೌ ವಿ ಕ್ಯಾನ್ ಆಫ್ ಇಟ್, ದೆನ್ ಈಟ್ ಇಟ್ ವಿತ್ ರೈಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ದ ನ್ಯೂ ವೀಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Enjoy. Thanks for watching. Okay, bye.